ಸೊ ಎಜುಕೇಷನ್ ಕಾಂಬೋ ಅಂತಲೇ ಯಾಕೆ ಎಜುಕೇಷನ್ ಕಾಂಬೋ ಅಂತಂದರೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ. ಈಗ ನಾವು ಈ ಮೊಬೈಲಲ್ಲಿ ಒಂದು ಮೆಮೊರಿ ಚಿಪ್ ಅಂತ ಹಾಕೊಳ್ತೀವಿ. ಆ ಮೆಮೊರಿ ಬಂದ್ಬಿಟ್ಟು ಒಂದು ಮಣ್ಣು. ಅದರೊಳಗಡೆ ನಿಮ್ಮ ಫೋಟೋ, ನಿಮ್ಮ ಹಾಡು, ನಿಮ್ಮ ಸಂಭಾಷಣೆ, ನಿಮ್ಮ ವಿಡಿಯೋ ಎಲ್ಲವೂ ಸ್ಟೋರ್ ಆಗಿರುತ್ತೆ ಆ ಚಿಪ್ಪಲ್ಲಿ. ಆ ಚಿಪ್ ಏನರಿಂದ ಮಾಡಿರೋದು? ಭೂಮಿಲಿ ಬರ್ತಕ್ಕಂಥ ಮಣ್ಣಿಂದನೇ. ಆ ಮಣ್ಣಲ್ಲಿ ಆ ಒಂದು ಸ್ಟೋರೇಜ್ ಗುಣ ಇರತಕ್ಕಂಥ ಒಂದು ಕ್ರಿಸ್ಟಲ್ಸ್ ಇದ್ದಾವೆ, ಸಾಕಷ್ಟು ಕ್ರಿಸ್ಟಲ್ಸ್ ಇದ್ದಾವೆ. ಆ ಕ್ರಿಸ್ಟಲ್ಸು ಎಜುಕೇಷನ್ ಕಾಂಬೋ ಕ್ರಿಸ್ಟಲ್ಸೇ ಇರ್ತಕ್ಕಂಥದ್ದು. ಅದನ್ನು ಪಕ್ಕದಲ್ಲಿಟ್ಟಿದ್ದಾಗ ಅಟ್ರಾಕ್ಟ್ ಆಗುತ್ತೆ. ಅದು ಓದಬೇಕು, ಏನಾದ್ರು ತೊಗೊಳ್ಬೇಕು, ತಿಳ್ಕೊಬೇಕು ಅಂತ ಹೇಳಿ ಟೆಲಿಪತಿ ಥರ ವರ್ಕ್ ಆಗುತ್ತೆ. ಯಾರ್ಯಾರು ಎಜುಕೇಷನ್ ಮಾಡ್ತಾಯಿದ್ದಾರೆ, ಈಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ, ಇನ್ನೂ ರಿಟೈನ್ ಮಾಡಬೇಕು, 80 ತೆಗೆಯೋರು 90 ತೆಗಿಬೇಕು ಅಂತವರು ಇದನ್ನು ಕಾಂಬೋ, ಎಜುಕೇಷನ್ ಕಾಂಬೋ ಯೂಸ್ ಮಾಡಬೇಕು. ಹಾಗೆ 90 ತೆಗಿತಾ ಇದ್ದೀವಿ, ಸ್ವಲ್ಪ ರ್ಯಾಂಕಿಗೆ ಹತ್ರ ಇದ್ದೀವಿ, ಎಜುಕೇಷನ್ ಕಾಂಬೋ ಯೂಸ್ ಮಾಡಬೇಕು. ಯಾಕಂದರೆ ಅದು ಪವರ್ ಹೌಸ್, ಸ್ಟೋರ್ ಮಾಡುತ್ತೆ. ಮೈಂಡಲ್ಲಿರ್ತಕ್ಕಂಥದ್ದು ಟೆಲಿಪತಿ ಥರ ಸ್ಟೋರ್ ಮಾಡುತ್ತೆ. ಹಾಗೆ ಯಾರು ನಾರ್ಮಲಾಗಿ 30, 40, 50% ತೆಗಿತಾ ಇರ್ತಾರೆ, ಸ್ವಲ್ಪ ಪಾಸ್ ಆಗೋದೇ ಕಷ್ಟ, ಅಂಥವ್ರಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ವಿಚಾರವನ್ನು ತಗೊಳ್ಬೇಕು ಅಂತಂದರೆ ಮೊದಲನೇದು ಮೇಧಾ ಸೂಕ್ತವನ್ನು ಹಾಕಬೇಕು ಮನೆಯಲ್ಲಿ.